ಶಾಲಾ ಕಾಲೇಜು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆ ನಿರ್ಬಂಧವನ್ನು ಹೇರಲಾಗಿದೆ. ಹೊಸ ಮಸೂದೆ ಮಂಡಿಸಲು ಸಚಿವ ಸಂಪುಟ ಈಗ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ. ಆರ್ಎಸ್ಎಸ್ ಹೆಸರು ಉಲ್ಲೇಖ ಮಾಡೋದು ಬೇಡ. ಸಂಪುಟ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವಿಧೇಯಕ ಎಲ್ಲರಿಗೂ ಕೂಡ ಅನ್ವಯ ಆಗಲಿದೆ. ಆರ್ಎಸ್ಎಸ್ ಉಲ್ಲೇಖಿಸಿ ವಿಪಕ್ಷಗಳಿಗೆ ಅವಕಾಶ ಮಾಡಿಕೊಡಬೇಡಿ. ನೀವು ಮಾತನಾಡುವಾಗ ಆರ್ಎಸ್ಎಸ್ ಅಂತ ಉಲ್ಲೇಖ ಮಾಡಬೇಡಿ. ಇನ್ ಕೇಸ್ ಏನಾದ್ರೂ ನೀವೇನು ಉಲ್ಲೇಖಿಸಿದ್ರೆ ಬಿಜೆಪಿಗೆ ಅಸ್ತ್ರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನೇನು ಬೆಳವಣಿಗೆ ಆಗ್ತಾ ಇದೆ, ಸಿಎಂ ಏನೇನಂದ್ರು ಈ ವಿಚಾರದಲ್ಲಿ ಅಂತ? ನಿಕೇಶ್, ಈಗ ನೋಡಿ, ಈಗ ಬಿಲ್ ಅನ್ನ ತಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026. ಈ ಬಿಲ್ ಮೇಲೆ ತರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಯಾವುದೇ ಸಂಘ ಸಂಸ್ಥೆಗಳನ್ನ ಆಗಲಿ ಅಥವಾ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸಂಸ್ಥೆಯನ್ನ ಗುರಿಯಾಗಿಸಿಕೊಂಡು ಇಲ್ಲಿ ಬಿಲ್ ಅನ್ನ ತರ್ತಾ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಸ್ಪಷ್ಟನೆ. ಆದರೆ ಸರ್ಕಾರದ ಉದ್ದೇಶ ಅಂತೂ ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಏನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಏಕೆಂದ್ರೆ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನೋ ಆಯಾಮದಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ನಿನ್ನೆ ಈ ಹಿಂದೆ ಕೂಡ ನನ್ನ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಯಾವ ರೀತಿಯಾಗಿ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಆಯಿತು, ಅದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ವರ್ಸಸ್ ಆರ್ಎಸ್ಎಸ್ ಅನ್ನೋ ರೀತಿಯಲ್ಲಿ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇನೆ ಪ್ರಿಯಾಂಕಾ ಖರ್ಗೆ ಅವರು ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತೆ ಅವರ ಆದಾಯದ ಮೂಲವನ್ನ ಕೇಳಿರ್ತಕ್ಕಂಥದ್ದು, ಆರ್ಎಸ್ಎಸ್ ರಿಜಿಸ್ಟರ್ ಆಗಿದೆಯಾ ಅಂತಕ್ಕಂಥ ಕೇಳಿರ್ತಕ್ಕಂಥದ್ದು, ಈ ಎಲ್ಲಾ ರೀತಿಯ ಪ್ರಶ್ನೆಗಳು ಇವೆಲ್ಲ ಆಯಾಮದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಆ ಬೆನ್ನಲ್ಲೇ ಈಗ ಈ ವಿಧೇಯಕವನ್ನು ತರ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026. ಈ ಕಾಯ್ದೆಯನ್ನು ತರುವ ಮೂಲಕ ಈ ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿ ಅಂದ್ರೆ ನೋಡಿ, ಸಾರ್ವಜನಿಕರಿಗೆ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಯಾವುದೇ ಆಗಲಿ ಪೂರ್ವಾನುಮತಿ ಇಲ್ಲದಂತೆ ಅಲ್ಲಿ ಯಾರು ಕೂಡ ಏನು ಬಾಕಿ ಆಗ್ಬಾರ್ದು ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ಆರ್ಎಸ್ಎಸ್ ನ ಏನು ಖಾಸಗಿ ಆರ್ಎಸ್ಎಸ್ ಇರ್ಬೋದು, ಖಾಸಗಿ ಯಾವ ಸಂಘಟನೆಗಳಿರ್ಬೋದು, ಇಂಥವು ಶಾಲೆ ಕಾಲೇಜು ಸಾರ್ವಜನಿಕ ಆವರಣಗಳಲ್ಲಿ ಪೂರ್ವಾನುಮತಿ ಇಲ್ಲದಂತೆಗೆ ಅಲ್ಲಿ ಶಾಖೆಗಳನ್ನ ನಡೆಸುವಂತದ್ದಾಗ್ಲಿ, ಬೈಠಕ್ಗಳನ್ನ ನಡೆಸುವಂತದ್ದಾಗ್ಲಿ, ಕಾರ್ಯ ಚಟುವಟಿಕೆಗಳನ್ನ ಮಾಡುವಂತದ್ದಾಗ್ಲಿ, ಇಂಥದ್ದೆಲ್ಲವನ್ನು ಕೂಡ ನಿರ್ಬಂಧಿಸುವಂತಹ ಒಂದು ಉದ್ದೇಶದಿಂದ ಈ ವಿಧೇಯಕನ ತಂದವ್ರೆ. ಇದು ಪರ್ಟಿಕ್ಯುಲರ್ ಆಗಿ ಆರ್ಎಸ್ಎಸ್ ಅಂತ ಮೆನ್ಷನ್ ಮಾಡದೆ ಹೋದ್ರು ಕೂಡ ಈ ವಿಧೇಯಕದ ಬಿಲ್ಲು ಮತ್ತೆ ಅದರ ಹಿಂದೆ ಇರ್ತಕ್ಕಂತಹ ಚರ್ಚೆ ಆದಂತಹ ಆಯಾಮಗಳೆಲ್ಲವೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಮತ್ತೆ ಇದರ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಚಿವರಿಗೆ ಈ ವಿಧೇಯಕ ಕುರಿತಂತೆ ಎಲ್ಲರಿಗೂ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿ.